ಹಂಗಿದ್ದಾಗ ಏನಾತತೆ ಅಂತಂದ್ರೆ ಹೆಂಡತಿ ನನ್ನಕಿ ಅನುಬೇಡ ಆಕಿನ ಬೆನ್ನಾತಿ ತಿರುಗಬೇಡ. ಸ್ವಲ್ಪ ನಿಂತ್ಕೊಂಡಾಗಿದ್ದಂಗ ಅದನ್ನ ಮಾವ ದೇವ ತಾವದಾರಂತಗಳೇ ದೇವ ಕೂಡಿ ಕೂಡಿ ಕೆಂಬ ಸಿಂಹತ್ತನಿಗದ ಬಡಲ್ಲಂತ ಈ ಬಡವಿಯ ಬೆಡದಡೆ ಬಡಿಯುವ ಎನ್ನಯ ಆರ್ಪಡದೆ ಅಪ್ಪೆಗೆ ಸಂಪ್ರಾಜರ ಬೈಗೊಂಡಿ ದೇವ ಸಾಗರಗಳ ಮುಚ್ಚೇರಿದ್ದವು ಗಿರಿಸಿಕರಗಳ ಚಿಡಿದು ದಿಕ್ಕಿ ದಿಕ್ಕಿ ಆರಿಬಿದ್ದವು ಕಾಟ ಊರಾಗ ಕಾಣಿ ತಿರುಗಾಡಿದ್ರೆ ತಂದೆ ತಾಯಿಗಳ ಕಾಟ ಈ ಓಡಾಗ ತಿರುಗಾಡಿದ್ರೆ ನಾಯಿಗಳ ಕಾಟ ಕಾಟವನ್ನು ತಾಳಲಾರದು ಬಂದು ಮಾತನಾಡಿಸುವ ಒಂದು ನಿಟ್ಟ ಸಾರಥಿ ಗರಿಯುತ್ತಾರ ದೇವ ಏನು ಬೇಕು ತಮ್ಮ ನಾವು ಹಾಕಿದವ ಸಾರಥಿ ಚೆನ್ನಾಗಿ ಕೇಳಿ ಈ ನಮ್ಮನ್ನ ನಾವು ಹಾಕಿಸದ ರೀತಿ ಆಗ ನೀವು ಪತಿ ಎದುರಾಗಿ ಬಂದ ಬಂಡರ ಮಂಡಗಳ ಚತುರ್ದಶ ಭುವನದಲ್ಲಿ ಅಂಡ ಪಿಂಡ ಬ್ರಹ್ಮಾಂಡಗಳ ಒಡಗೂಡಿದ ತ್ರಿಮೂರ್ತಿಗಳಲ್ಲಿ ಪ್ರಖ್ಯಾತನಾದ ದಿಕ್ಪಾಲಕರಲ್ಲಿ ಶ್ರೇಷ್ಠನಾದ ಸಾರಥಿ ದೇವ ಶ್ರೀಮನ್ನಾರಾಯಣನ ಬಲಹಸ್ತದಲ್ಲಿ ಪ್ರಶಸ್ತದಿಂದ ಮೆರೆಯುವ ಸುದರ್ಶನನೆಂಬ ಜಾಣ ಎದುರಾಗಿ ಬಂದ ಹದಮರ ಗುಂಡಗಳನ್ನು ಚೆಂಡಾಡುವ ಭಲೆ 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 ಸಾರಥಿ ದೇವ
ನನಗೆ ಸರಿಸುವುದರೇ ಇಲ್ಲ ಎಂಬುವಂತೆ ತಂದನಲ್ಲೆಂಬುವಂತೆ ಜೈಬೇರೆನ್ನು ಸಾರಥಿ ಕಾರ್ಯ ಪ್ರಕಾರ ಮಾಡಿ ಭೂಪತಿ. ಸುದರ್ಶನ ಮಹಾರಾಜರಾದರೆ ಇಂದು ಈ ಸಭಾವತ್ರಾಸನಕ್ಕೆ ಬಂದ ಕಾರ್ಯಾರ್ಥವೇನು ಹೇಮ ದಿವ್ಯ ಪ್ರಭಾವ. ಹೊಳರೆ ಎಲ್ಲ ಈ ಸಾರಥಿ ಈ ಸುಂದರ ಸಭಾ ಮಧ್ಯಕ್ಕೆ ಬಂದ ಕಾರಣವೇನೆಂದು ಕೇಳಿದೀಯಾ? ಹೌದು ದೇವ. ದೇವ ದೋಷ್ಟರಂ ನಷ್ಟಗೊಳಿಸಿ ಶ್ರೇಷ್ಠರಂ ರಕ್ಷಿಸುವ ಅವತಾರ ಭೀಮನಾದ ಶ್ರೀಮನ್ ಮಹಾವಿಷ್ಣುವು ನಿನ್ನ ಧಿಕ್ಕರಿಸಿದನು. ಭಲೆ ಭಲೆ ಆ ಸಾರಥಿ ದೇವ. ಈಗ ದೇವತೆಯರಿಗೆ ಬಾಧೆಯಂ ಕೊಟ್ಟ ಆ ಕುಲ್ಲ ರಕ್ಕಸರಾದ ಶಕ್ತಿ ಸೂದನ ಪ್ರಸೂದನ ನಮ್ಮ ಹದಮಗಳು ಯುದ್ಧಕ್ಕೆ ಹೋಗಿದ್ದನು. ಭಲೆ ಆ ಸಾರಥಿ ಭೂಪತಿ. ಆದ ಕಾರಣ ಸಾರಥಿ ದೇವ ಮೂರ್ಖರಿಗೆ ಜೀವಿಗಳಾದವರಿಂದ ಮರಣ ಬಾರದಂತೆ ಆ ಪರಮೇಶ್ವರನು ವರವನ್ನು ಕೊಟ್ಟಿರುವನಂತೆ. ಭಲೆ 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 ಆ ಸಾರಥಿ ದೇವ. ಆದ ಕಾರಣ ಶ್ರೀಹರಿಯ ಅದನ್ನು ತಿಳಿಯದೆ ಸೋಲನುಭವಿಸಿ ಹಿಂದೆರಿಗೆ ಬಂದಿರುವನು. ಈಗ ಅದೇ ಚಿಂತೆಯಲ್ಲಿ ಮಗ್ನನಾಗಿರುವನು. ಹಾ ಆ ಸಾರಥಿ ದೇವ. ಆದ ಕಾರಣ ಮಹಾಮಹಿಮನಿಗೆ ಇದರ ಮರ್ಮವನ್ನು ಹೇಳಿ ಹಾ ಬೋಳಗ ನಾನು ಒಬ್ಬನೇ ಹೋಗಿ ಜೀವಿ ಇಲ್ಲದ ನಾನು ಆ ರಂಗತರನ್ನು ಸಮ್ಮರಿಸಿ ಶ್ರೀಹರಿಯ ಕೃಪೆಗೆ ಪಾತ್ರನಾಗಬೇಕೆಂದು ಬರೋಣವಾಯಿತು. ಖಂಡಿಯ ಸಾರಥಿ ತಿಳಿದೇ ನಾನು ಬಂದ ಸಂಗತಿ. ಭೂಪತಿ ಪೀಠವನ್ನು ಅಲಂಕರಿಸಿ ಆಗದೆ ಎಲ್ಲ ಈ ಸಾರಥಿ ಭೂಪತಿ. 14 ಲೋಕಗಳನ್ನು ಕುರ್ಚಿಯಲ್ಲಿಟ್ಟು ಕಾಪಾಡುತ್ತಿರುವ ಲಕ್ಷ್ಮೀಕಾಂತನನ್ನು ಜಾಗೃತಿಯಿಂದ ತೋರಿಸು. ಭಲೆ 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 ನಮೋ ನಮೋ ನಾರಾಯಣ ನಿನಗೆ ವಂದನೆಯ ಮಾಡುವೆನು. ನಿನ್ನ ಆಯುಧವಾದ ಈ ಸುದರ್ಶನ ನಿನಗೆ ದಿಗ್ವಿಜಯವಾಗಲಿ ಸುದರ್ಶನ, ಹೆಚ್ಚಾಗಲಿ ನಿನ್ನೆಯ ಶೂರತನ. ಹೊಳರೆ ರಕ್ಕಸರ ಸಮೂಹವೆಂಬ ವಿಪನಾಂತರಕ್ಕೆ ಪಾವನ ಸ್ವರೂಪನಾದ ರಾಕ್ಷಸಾಂತಕನೇ, ನೀನು ಈ ರೀತಿ ಚಿಂತೆ ಮಾಡುವುದು ಬಿಡು ಬೇಗನೆ. ಅವೋ ಲಕ್ಷ್ಮೀ ರಮಣನೇ, ಸುದರ್ಶನ ಗೂಟಿಕ್ಕೆಂಬ ಸಿಡಿಲಿನ ಆರ್ಭಟದಂತೆ ಹೋಗಿ ವೀರ ವೇಷವುಳ್ಳ ಮದಮೂರ್ಖರ ರುಂಡಗಳನ್ನು ಚಂಡಾಡುವೆನು. ನನ್ನ ಆಜ್ಞೆಯಿಂದ ಹತಳ ಬಿತಳ ಪಾತಾಳ ರಸಾತಳಗಳನ್ನು ಭೇದಿಸಿ ಅವರನ್ನು ಸಮ್ಮರಿಸಿ ನಿನ್ನ ಆಜ್ಞೆಯಂ ಪಾಲಿಸಿ ಕೀರ್ತಿಯಂ ಪಡೆಯುವನು. ಓ ದೇವಾ ಸುದರ್ಶನ ಓ ದೇವಾ, ಆದರೆ ನಿನ್ನ ದಿನ ಆ ಕೂಳರಾದ ಶಕ್ತಿ ಸೂದನ ಪ್ರಸೂದನ ನಮ್ಮ ಧನುಜರು ಎನ್ನನ್ನು ಧರಿಸಿದ ಯುದ್ಧಕ್ಕೆ ಓದಿದ್ದರಿಂದ ಮಾತ್ರ ನಿಮಗೆ ಸೋಲಾಯಿತು. ಓ ದೇವಾ, ಸುದರ್ಶನ ಆದರೆ ಆ ಕೂಳರಿಗೆ ಸ್ವರ್ಪ ಭೂಷಣನು ಜೀವಿಗಳಾದವರಿಂದ ಮರಣ ಬಾರದಂತೆ ವರವನ್ನು ಕೊಟ್ಟಿರುವನು. ಆದ ಕಾರಣ ನಿಮಗೆ ಇಂಥ ವಿಜಯವಾಯಿತು. ಓ ದೇವಾ, ಸುದರ್ಶನ ನನ್ನ ದಿನ ಎಲ್ಲೊಬ್ಬನಿಗೆ ನೀವು ಧ್ಯೇಯ ಕೊಟ್ಟರೆ ವಿಜಯಂ ಕೊಟ್ಟರೆ ಚಿರಂಗಳಂತರಿದು ನಿಮ್ಮ ಪಾದಗಳ ಮುಂದಿಡುವನ ದೇವ ದಿವ್ಯ ಪ್ರಭಾವ. ಎಲ್ಲ ಸುದರ್ಶನ ನಾರಾಯಣ ಹೇಳುವನೆ ಕೇಳು. ಅದೇ ಸುಂದರವಾಗಿ ಹೇಳುತ್ತಾನೆ. ನೀಲಾಲಿ ಚೆನ್ನ ವಚನ ಸುದರ್ಶನ, ನೀಲಾಲಿ ಚೆನ್ನ ವಚನ. ಸುದರ್ಶನ ಹೇಳುವನೆ ಕೇಳು. ನೀಲಾಲಿ ಚೆನ್ನ ವಚನ ಸುದರ್ಶನ, ನೀಲಾಲಿ ಚೆನ್ನ ವಚನ. ಬೇಡವೆನು ನಾನಿನಗೆ ಮುಂದಿರಾದ ನೀಲಾಲಿ ಚೆನ್ನ ವಚನ ಸುದರ್ಶನ, ನೀಲಾಲಿ ಚೆನ್ನ ವಚನ. ಸುದರ್ಶನ ಹೇಳುವನೆ ಕೇಳು.
ಸುದರ್ಶನ, ನಾರಾಯಣ ನಾ ಬಲ್ಲೆನು ನಿನ್ನೆಯ ಶೂರತನ. ಆದರೆ ಬಲ್ಯದ ಧನಂಜರೋಳ್ ನೀನು ಓರ್ವನೆ ಹೇಗೆ ಯುದ್ಧವ ಮಾಡಿ ಜಯಂ ಸಾಧಿಸಿರಿ? ಆದ ಕಾರಣ ನಾನು ಆಲೋಚನೆ ಮಾಡುತ್ತಿರುವೆನು. ಆ ರಕ್ಕಸರು ಮಹಾಬಲ್ಲಿದರು ಶಿವನ ವರ ಪ್ರಸಾದಕರು. ನಾನೇನು ಸಾಮಾನ್ಯ ಅಲ್ಲ ಸುದರ್ಶನ, ನಾರಾಯಣ ಇಂಥವರನ್ನು ನಾನಿಲ್ಲದೆ ನೀನು ಹೋರ್ವನೆ ಹೇಗೆ ಜಯಿಸಿ ಬರುವೆ ಸುದರ್ಶನ? ಮಾಡಿ ನೋಡಿ ಮುಂದಿನ ಆಲೋಚನ. ಒಳ್ಳೆ ಹಿರಣ್ಯ ಕಚಪನನ್ನು ಸೀಳಿದ ಲಕ್ಷ್ಮೀಪತಿ ಬಿಡುಬಿಡು ನಿನ್ನ ಮನದ ಭಾಗ್ಯ. ಓ ಲಕ್ಷ್ಮೀಪತಿ ಸುದರ್ಶನ, ಗುಡಿ ಗುಡಿ ಕೆಮ್ಮ ಸುದರ್ಶನ, ಗುಡಿ ಗುಡಿ ಕೆಮ್ಮ ಸಿಡಿಲ ನಾರ್ಪಟದಂತ ಶಕ್ತಿ ಸೂದನ ಪ್ರಸೂದನ ಕತ್ತರಿಸಿ ನಿಮ್ಮ ಪಾದ ಪುಂಡರೀಕದೊಳರ್ಪಿಸದಿದ್ದರೆ ನಾನು ನಿನ್ನ ಆಯುಧವೆಂದೆನಿಸಿ ಈ ಇಳಮಂಡಲದಲ್ಲಿ ನಾರಾಯಣ ಸುದರ್ಶನ, ಬಿಡು ನಿನ್ನ ಸಂಶಯವನ್ನು ಬೇಗನೆ ಕೊಡಿ ನಿನಗೆ ಅಪ್ಪಣೆಯನ್ನು. ಶಕ್ತಿ ಸೂದನ ಪ್ರಸೂದನ ನಾರಾಯಣ ಸುದರ್ಶನ, ಈ ಕ್ಷಣವು ಹೋಗಿ ಆ ಮೂಢಮತಿಗಳ ಸಿರಗಳನ್ನು ಧರಿಸ ನಿಮ್ಮ ಪಾದ ಪುಂಡರೀಕದೊಳರ್ಪಿಸದಿದ್ದರೆ ನಾನು ನಿನ್ನ ಆಯುಧವೆಂದೆನಿಸಿ ಸಾರ್ಥಕವೇನು? ನಾರಾಯಣ ಸುದರ್ಶನ, ಜಾಗೃತಿಯಿಂದ ನನಗೆ ನೇಮವನ್ನು ಕೊಡ ಲಕ್ಷ್ಮೀ ರಮಣ. ಆ ಒಪ್ಪಿದ ಧನುಜವನ್ನು ಎಲ್ಲ ಸುದರ್ಶನ, ನಾರಾಯಣ ನಾ ಬಲ್ಲೆನು ನಿನ್ನೆಯ ಶೂರತನ. ಆದರೆ ಈಗ ನಿನ್ನ ವಿನಃ ಈ ಕಾರ್ಯವನ್ನು ಮಾಡಿ ಎನ್ನ ಮಾನಾಭಿಮಾನವನ್ನು ರಕ್ಷಿಸುವವರು ಯಾರಿಲ್ಲ. ಆ ಕೂಡರಿಗೆ ಮನುಜ ಮಾತ್ರದವರು ಯಾರಿಂದಲೂ ಮರಣವಿಲ್ಲ. ಆದ ಕಾರಣ ಈಗ ನೀನು ಜಯಶಾಲಿ ಆಗಿ ಬಾ ಎಂದು ಆಶೀರ್ವಾದವನ್ನು ಮಾಡಿರುವೆನು. ಈ ಕ್ಷಣವೇ ಹೋಗು ಸಮರಕ್ಕೆ, ಆ ಮಧಾಂಧರನ್ನು ಸೇರಿಸು ಯಮಪುರಕ್ಕೆ. ನಿನ್ನ ಪ್ರತಾಪವು ತಿಳಿಯಲಿ ಮೂರು ಜಗಕ್ಕೆ. ಹೋಗಿ ಬಾ ಸುದರ್ಶನ, ಇದೇ ಎನ್ನೆಯ ವಚನ. ನಾರಾಯಣ ನಿನ್ನ ಮಾಡಲೇ ಕಂದನಾದ ಸುದರ್ಶನ, ಕಂದನಾದ ಸುದರ್ಶನ, ಅಮ್ಮಯ್ಯ ಆ ದುರ್ಮಾರ್ಗರಾದ ಶಕ್ತಿ ಸೂದನ ಪ್ರಸೂದನವನ್ನು ಸಂಹರಿಸಿ ಜಗತ್ತಿಗೆ ಶಾಂತಿಯನ್ನುಂಟು ಮಾಡು. ಸಹಜವಾಗಿ ಮಾಡುವೆನು ಮಾತೆ. ಕಂದ ಅಮ್ಮಯ್ಯ ಹೇಳುವನಿ ಕೇಳು. ಕಥನಾಯಕ ದೇವೇಂದ್ರ ಅರ್ಜೆಂಟ್ ಬರ್ಬೇಕು. ದೇವೇಂದ್ರ ಮಗನೇ ಜಗದಿ ಮಗನು ಕಥನಾಯಕ ದೇವೇಂದ್ರ ಅರ್ಜೆಂಟ್ ಬರ್ಬೇಕು. ದೇವೇಂದ್ರ ಮಗನೇ
ಜಯದಾರತಿಯನ್ನು ಬೆಳಗಬೇಕು. ಆ ಪಿಂಡವನ್ನು ಅಲಂಕರಿಸಿ. ಶೈಲಾಸ್ ಮಾರುತಿ ಕ್ಯಾಂಪ್ ರಾಮಾಂಜನೇಯವರು ಈ ಪುಷ್ಪಮಾಲೆಯನ್ನು ಸುದರ್ಶನ ಪಾತ್ರಕ್ಕೆ ಮಾಡುತ್ತಾರೆ. ಕಂದ ಅಮ್ಮಯ್ಯ ನಿನಗೆ ಜಯವಾಗಲೆಂದು ಜಯದಾರತಿಯನ್ನು ಬೆಳಗಿರುವೆನು. ಜಾಗೃತಿಯಿಂದ ಹೋಗಿ ಬಾ ಪುತ್ರ ಕೋಮಲಗತ್ರ. ಅಮ್ಮಯ್ಯ ನಿನ್ನಿಷ್ಟದಂತಾಗಲೇ ಬಳಿ ಬಳಿರೆ ಎಲೈ ಸಾರಥಿ ಜಾಗ್ರತೆಯಿಂದ ರಥಮಂ ತಂದು ನಿಲ್ಲಿಸು, ದಿವ್ಯ ಧರ್ಮದ ಆತ್ಮಗಳನ್ನು ಬಂಧಿಸು. ಆಗಲೇ ದೇವ ದೇವ ಬಳಿರೆ ಭಕ್ತಿ ಸೂದನ ಪ್ರಸೂದನ ಪರಕ್ಕಸನಿಗೆ ಸೋದರ್ಶನ ನಮ್ಮ ಪರಕ್ರಮಿಯ ಮಕ್ಕ ಮಾರಿಯಂತೆ ಬರುತ್ತಿರುವನನ್ನ ಆಗಲಿ ದೇವ ಆ ಸಾರಥಿ ಭೂಪತಿ ಜಾಗ್ರತೆಯಿಂದ ಮದ್ರದ ಮಮ್ಮಲು ಹಾವತಿಯ ಪಟ್ಟಣಕ್ಕೆ ಆರಿಸುವಂತ ನಾವು ಸಾರಥಿ ಅತಿ ಜಾಗ್ರತೆ ಅದೇ ಪ್ರಕಾರವಾದ ದೇವ ಶಕ್ತಿ ಸೂದನ ಪ್ರಸೂದನ ಆಗಲಿ ದೇವ ಈಲು ಹಾವತಿ ಎಂಬ ಪಟ್ಟಣವನ್ನು ನೋಡಿದೆಯಾ? ನೋಡಿದನು ದೇವ ಸಾರಥಿ ದೇವ ಸೂರರನ್ನು ದುಃಖಪಡಿಸಿ ಪರನಾರಿಯರಂ ಚರಿಯಲ್ಲಿರಿಸಿ ಮುನಿಗಳ ತಪಸ್ಸುಗಳನ್ನು ಭಂಗಪಡಿಸಿ ಮಳೆ ಯಜ್ಞಯಾಗಾದಿಗಳನ್ನು ಕೆಡಿಸಿ ಸಾರಥಿ ದೇವ ಅಧರ್ಮ ಹಕ್ಮ ಮತ್ತರಾಗಿರುವ ಈ ಅಧಮರ ಮಕ್ಕಳಿಗೆ ಜಗತ್ ಕಲ್ಯಾಣಾರ್ಥ ಕಾರ್ಯಮ ಮಾಡಿ ವಿಷ್ಣುವಿನ ಸೇವಾ ಕಾರ್ಯಮ ಮಾಡುವ ಪೂರ್ಣವೆಂದೆನಿಸಿಕೊಳ್ಳುವೆ. ಆಗಲಿ ದೇವ ಆ ಸಾರಥಿ ಭೂಪತಿ ಒಳಗೆ ತ್ರಿಮೂರ್ತಿಗಳೆಂಬ ಬ್ರಹ್ಮ ವಿಷ್ಣು ಮಹೇಶ್ವರರೆಂಬ ದೇವರಿಗೆ ಬಾಧೆಯನ್ನು ಕಟ್ಟಲು ಹಾವತಿಯ ಪಟ್ಟಣದಲ್ಲಿ ಹಟ್ಟಾಸದಿಂದ ಮರೆಯುತ್ತಿರುವ ಈ ರಕ್ಕಸರನ್ನು ನೋಡಿದ ಕ್ಷಣಕ್ಕೆ ಎನ್ನ ರೋಮಗಳು ಚಮ್ಮ ಗರ್ಜನೆಯಂತೆ ಗರ್ಜಿಸುವವು. ದೇವ ಈ ಅಧಮರು ಇಲ್ಲಿಯ ತನಕ ಮಾಡಿರುವ ದುಷ್ಟ ಕಾರ್ಯಗಳನ್ನು ನೆನೆಸಿಕೊಂಡರೆ ಬಳಿರೆ ಎನ್ನ ಹೃದಯದ ಪಾಪನವೂ ಜ್ವಾಲಾಮುಖಿಯಿಂದ ಪ್ರಜ್ವಲಿಸುವುದು. ದೇವ ಸಾಲು ಸಾಲುಗಳಿಂದ ಕಟ್ಟಿರುವ ಈ ಕುದುರೆಗಳನ್ನು ನೋಡಿದ್ಯಾ? ನೋಡಿದನು ದೇವ ಖಚಿತವಾಗಿ ಶೃಂಗಾರ ಪಡಿಸಿರುವ ಈ ಧ್ವಜ ಸ್ತಂಭಗಳನ್ನು ನೋಡಿದ್ಯಾ? ನೋಡಿದನು ಭೂಪತಿ ದೇವ ಎನ್ನ ದೃಢತರ ಶಕ್ತಿಯಿಂದ ಈ ಮದಾಂಧರ ಸಿರಂಗಳನ್ನು ಈ ನರಮಂಡಲದೋ ಕೆಡವಿವೆ. ದೇವ ಬಳಿರ ಈ ಸುದರ್ಶನನ ಹಲ್ಮಡಿದ ಜನ್ಮೆಗೆ ವೀರಾದಿವೀರರೆಲ್ಲಂಬುವಂತೆ ಜೈನೇರಿ ಮುಟ್ಟಿಸಿವೆ, ತತ್ತು ಮದಕ ಮೂರ್ಖರ ಗರ್ಮವನ್ನು ಮಡಗಿಸಿವೆ, ಯಮನಗರಿಗೆ ಸೇರಿಸಿವೆ. ಆ ಸಾರಥಿ ದೇವ ಈ ಅಧಮರಂ ಎನ್ನೊಡನೆ ಯುದ್ಧಕ್ಕೆ ಬರೆಯಲು ಸಾರಥಿ ಅತಿ ಜಾಗ್ರತೆ. ಕಮ್ಮಿಸಿದ್ದಾಗಲಿ ಭೂಪತಿ ಅಹೋ ಅನುಜನಾದ
ಹಾಕಿದ್ರೆ ಬಿಡಬಿಡದಿಂದ ಮನದ ಸಂಸ್ಥೆಯನ್ನು ಬೇಗನೆ ಅಗ್ರಜ ಮುಂದೆ ನಿಲ್ಲಿಸುವ ಪ್ರಭುಪತಿ ಪ್ರಚೋದನ ನಮ್ಮ ರಕ್ಕಸದಮ ಸಹಜವಾಗಿ ತೋರಿಸಿದಲ್ಲ ಈ ಬಣ್ಣ ನೀನು ಯಾವ ದೊಡ್ಡ ಪರಾಕ್ರಮಿ ಎಂದು ಎನ್ನ ಮುಂದೆ ಮಗಳುವೆ ಯುದ್ಧಕ್ಕೆ ಬಂದ ನಿಮ್ಮಡಿಯು ಅಂದು ಮುರುಗನ ಕೃಷ್ಣನ ಅವಸ್ಥೆ ಕಣ್ಣಿಯಲ್ಲಿ ಕಂಡು ಆಗ ನೀನು ಮಾಡಿದ ಕಾರ್ಯವೇನು ತೋರಿಸುವಲ್ಲ ಈ ಕಷ್ಟದಿಂದ ಈಗ ಒಳ್ಳೆಯ ಮಾತಿನಿಂದ ಹಿಂದಕ್ಕೆ ಹೋದರೆ ನಿನ್ನ ಮರ್ಯಾದೆ ಬೆಳೆಯಬಹುದು ಹೋಗದಿದ್ದರೆ ಮಾಡುವುದೇನಲ್ಲ ಯಾದವ ಒಂದು ದಾರಿಯನ್ನು ಹಿಡಿದುಕೊಂಡು ಹೋಗು ಹೋಗದಿದ್ದರೆ ಮಾಡುವುದೇನಲ್ಲ ಯಾದವ ಎಲೈ ಪರಮ ಪಾಪಿಷ್ಟ ಅಹಂಕಾರಕ್ಕೆ ಎಲ್ಲವನ್ನೂ ಕ್ರಮವನ್ನು ಪಾಲಿಸಿದರೆ ಸಹಜವಾಗಿ ಸಾಧಿಸುವೆನು ಬರುವ ಎಲ್ಲ ಈ ಕ್ರೂರ ಬಾಣಗಳನ್ನು ಎನ್ನ ಕಷ್ಟವನ್ನು ನೋಡಲೇ ಯಾದವ ಸಹಜವಾಗಿ ನಿನ್ನ ಪರಮಮಾನಿಗಳಿವೆ ಎಲೈ ಪರಮ ಪಾಪಿಷ್ಟ ಆಗಬೇಡ ಸುಧಾರಿಸನ ಎಲ್ಲ ಬಾಲಕ್ಕೆ ಸರಳಾಗಿ ನಡೆಯುವ ಯುದ್ಧಕ್ಕೆ ಇಚ್ಛಲ ಎಲೈ ಮೂರ್ಖನೇ ಮದ ಪಂದ್ಯದ ಮದ್ದಾನ ಎಂತ ನಿನ್ನ ಹಾಡಪ್ಪನ್ನು ಕೊಚ್ಚಿಕೊಂಡರೆ ನಿಮ್ಮಂತ ರಕ್ಕಸರ ಸಂಹಾರ ಮಾಡುವ ಈ ನಿನಗೆ ಮುಟ್ಟುವನೇ ಈ ಹೆಳಮಂಡಲವನ್ನೇ ನಡುಬುಗರಿ ಅಂತ ಆಡಿಸುವ ಮುದುಕನ ಪ್ರಾಣವುಳ್ಳ ಎಲೆಗೆ ನಿಮಗೆ ಆ ಸರ್ಪಭೂಷಣನ ಜೀವಿಗಳಲ್ಲದವರಿಂದ ಮರಣ ಉಂಟಾಗಲೆಂದು ಕೊಟ್ಟ ಬರದ ರೀತಿಯನ್ನು ಆಗಲೇ ಬರೆದಿದ್ದೀರಾ ಆದ ಕಾರಣ ನಾನು ಜೀವಿಗೆಲ್ಲ ಒಂದು ಆಯುಧವಾದ ಕಾರಣ ಎನ್ನ ಕೈಯಲ್ಲಿ ಮಾತ್ರ ನಿಮ್ಮ ಪ್ರಾಣ ಉಳಿಯಲಾರದು ಪರಮ ಪಾಪಿಸ್ತದೆ ನಿನಗೆ ಗೊತ್ತಿಲ್ಲ ಎನ್ನ ಪರಾಕ್ರಮದ ವಿಚಾರ ನಮ್ಮನ್ನು ಗೆಲ್ಲುವುದು ಅಷ್ಟು ಸುಲಭವಲ್ಲ ಸಹಜವಾಗಿ ಗೆಲ್ಲುವ ನೆಲೆಯೇ ಅದಮ ಎಲೈ ಪರಮ ಪಾಪಿಷ್ಟ
ಎಲ್ಲ ಈ ಮೂಢಮತಿ ನಡಮತಿ ಸಾವು ಸಮೀಪಿಸಿದವರಿಗೆ ಸಾವಧಾನದ ಮಾತು ತಿಳಿಯದೆಂಬಂತೆ ಎನ್ನ ಹಿತವಚನಗಳು ನಿನಗೆ ಕರ್ಣ ಕಠೋರವಾಗುವವು. ಎಲೈ ಅದಮ ಎನ್ನ ತಡವ್ಯಾತಕ್ಕೆ ಎದುರಾಗ ದುರಕ್ಕೆ ಎನ್ನ ಕಿರಣಗಳ ಬರಬವ ನಿನ್ನ ಸೆರಕ್ಕೆ ಕಡಿದು ಕೆಡುವೆ ಶ್ರೀಮಾನ್ ಮಹಾವಿಷ್ಣುವಿನ ಪಾದಕ್ಕೆ ಬೊಳನೆ ಚಕ್ರದಿಂದ ಯುದ್ಧಕ್ಕೆ ನಿಲ್ಲಬಂಡ ಕ್ಷಣ ಮಾತ್ರದಳ ಆಸ್ತನ ಗಗನಾಂತರದಲ್ಲಿ ನಿಂತೆಯುಂಡ ಅಂಗಡಿ ಸಹೋದರರಾದ ಶಿವಕುಮಾರ್ ಮಂಜುನಾಥ್ ಅವರು. ಅಯ್ಯೋ ನಿನ್ನಂತ ವೀರಭದ್ರನ ಸೋದರನನ್ನು ಕಳೆದುಕೊಂಡು ನಾನಿಂದ ನಾರಾಯಣಗೌಡ ಅರ್ಚೇಂದ್ರಗೌಡರು ಸಂಘಕ್ಕೆ ಈಗ 1000 ರೂಪಾಯಿ ಎಲ್ಲ ಸಾರಥೆಯೇ, ಈಗ ಅಜ್ಜಿವಳಿದ ಬೋಡ ಅನುಜನಿಗೋಸ್ಕರ ದುಃಖ ಮಾಡುವ ಸಮಯವಲ್ಲ. ಗೌರಿಶಂಕರ ನಗರದ ಬಳ್ಳಾರಿ ಚಂದ್ರಗೌಡ 1000 ರೂಪಾಯಿ ಸಂಘಕ್ಕೆ ಇಟ್ಟಿದ್ದಾರೆ. ಎಲ್ಲ ಮಂಡದ ಕಿಸದ ಬಿಡಲಾರ ಈ ಶಕ್ತಿ ಸೋದರರು. ಹಾಗಾದರೆ ಎನ್ನ ತಮ್ಮನನ್ನು ಕಳೆದುಕೊಂಡ ಎನ್ನ ಆತ್ಮಕ್ಕಾಗುವುದು ಸಮಾಧಾನ. ಎಂತ ಕಿಸತನಾಗುಲ್ಲ ಹಣೆಗೆ ಬೊಳರೆ ಎಲ ಈ ಕುಲ್ಲದಾನವ ಎನ್ನ ಮುಂದೆ ಸಾಗಲಾರದು ನಿನ್ನಯ ಗರ್ವ. ಎಲೈ ಅದಮ ಎನ್ನ ಮಾತನ್ನು ಮೀರಿ ನೀನು ದುರಮಂಗೈದರೆ ಖಂಡಿತವಾಗಿ ಉಳಿಯಲಾರದು ಈ ನಿನ್ನಯ ಜೀವ. ಎಲೈ ಶಕ್ತಿ ಸೂದನ ಎನ್ನ ಮಾತನ್ನು ಕೇಳದೆ ಎನ್ನ ಮಾತನ್ನು ಕೇಳದೆ ದುರಮಂಗೈದು ಕಾಲನ ವಶವಾದನು ನಿನ್ನ ತಮ್ಮನಾದ ಪ್ರಸೂದನ. ಬಂಡ ನಿಮಗೆ ಜೀವ ಮಾತ್ರದವರಿಂದ ಮರಣ ಬಾರದಂತೆ ಆ ಪರಮೇಶ್ವರನ ವರವನ್ನು ಕೊಟ್ಟರವನು ನಿಜ. ಆದ್ದರಿಂದ ಜೀವರಹಿತ ವಿಷ್ಣುವಿನ ಕರದಲ್ಲಿ ರಾರಾಜಿಸುವ ಮತ್ತು ನಿಮ್ಮಂತ ಕುಲ್ಲದನುಜರ ಸಿರಂಗಳಂ ಚಂಡಾಡುವ ಬಲ್ಲಿದನಾದ ಎನ್ನ ಮುಂದೆ ನಿನ್ನ ತಮ್ಮನೊಬ್ಬನೇತಕ್ಕೆ ನೀನು ತಾಯನಿಗೆ ಎಡಗಾಲಿನ ಸಮಾನ. ಹೇಳಿದೀಯ ಕುಲ್ಲದನುಜನೆ ಯುದ್ಧವನ್ನು ಮಾಡುವುದಕ್ಕೆ ನಿಲ್ಲ ಬೇಗನೆ. ಯುದ್ಧಕ್ಕೆ ಹದಮ ಮಾಡುವನು ನಿನ್ನ ನಿರ್ನಾಮ. ಕುಲ್ಲತನದ ಮಾತುಗಳನ್ನು ಆಡುವ ಏಕೆ ವಿಷ್ಣುವಿನ ಆಯುಧವೆಂಬ ಚಕ್ರವೆಂಬ ಮೂಢಾತ್ಮನೇ. ಎಲೈ ರಕ್ಕಸನಾದ ಶಕ್ತಿ ಸೋದರನೇ, ಎಲೈ ಪರಮ ಪಾಪಿಷ್ಟನೇ, ಮೇಲ್ಲಂತಹ ಆತ್ಮನಿಗೆ ಎದುರುವನ ಈ ಶಕ್ತಿ ಸೋದರನು ಭವನದೊಳಗಿರುವ ಯಾವುದೇ ವೀರಾದಿ ವೀರರ ಎಮಗೆ ಸರಿಯಿಲ್ಲವೆಂದು ಚಂದ್ರಮೌಳಿ ಎಲ್ಲವರವನ್ನು ಕೊಟ್ಟಿರುವನು. ಬಣ್ಣನೆ ಪರಮ ಪಾಪಿಷ್ಟನೇ, ಎಂತ ಕಡತೀರು ನಡನ ಸಮರ ಮಾಡದಾದರೂ ನಡೆಯದು ನಿನ್ನ ಸಾಮರ್ಥ್ಯವ. ಸಹಜವಾಗಿ ನಡೆಯುವುದೇ ಬಣ್ಣ. ಎಲ್ಲ ತಮ್ಮನನ್ನು ಅತಿಸಿದನೆಂಬ ಗರ್ವಂಬಿಡು ತಡ ಮಾಡದ ಎನ್ನಡನ ಯುದ್ಧ ಮಾಡುವುದು ದರ್ಶನ. ರಾತ್ರಿ ಜಲ ಬಿಡು ನಿನ್ನ ದುರ್ವಂಕಾರ, ನಿನ್ನ ತಮ್ಮನಾದನು ಎನ್ನ ಕೈಯಲ್ಲಿ ಸಂಹಾರ. ನೀನು ಹಂತ ತೀರನಾದರೆ ಮಾಡಿ ಎನ್ನೋಳ ಸಮರ ಇಲ್ಲವಾಯಿತೆ ಜೀವದ ಮೇಲೆ ಹಾಗೆಂದರೆ ಮಾತನಾಡದೆ ಸೇರು ನಿನ್ನಂತಪುರ. ಪಾಮರ ನಿನ್ನಿಂದ ಏನಾಗಲ್ಲ ಪಾಮರ. ನನ್ನ ಶಿರವನ್ನು ಅರಿಯ ಗಡಿಯಬೇಕೆಂದು ಹವಣಿಸಿದ್ದಿರುವುದು ಎನ್ನ ಗೋಳಾಕಾರದ ಶಿರ, ಇದರಿಂದ ಉಳಿಯಲಾರದು ಈ ನಿನ್ನ ಶಿರ. ಬೊಳರೆ ಜಾಗ್ರತೆಯಿಂದ ಯುದ್ಧಕ್ಕೆ ನಿನ್ನ ಹತ್ರ ಈ ಕ್ಷಣ ಮಾತ್ರದ ಮಾಡುವನು ನಿನ್ನ ಸಂಹಾರ. ಜಾಗ್ರತೆಯಿಂದ ಯುದ್ಧಕ್ಕೆ ನಿಲ್ಲ ಬಂಡ ಕ್ಷಣ ಮಾತ್ರದೊಳ ಗಗನಾಂತರದಲ್ಲಿ ಚಿತ್ರ ಮಾಡುವನು ನಿನ್ನಯ ಬಂಡ. ವಿಷ್ಣು ನಾರದ
ಸತ್ಯ ಸೂದನ ಪ್ರಸೂದನರಾದರೂ ಎಲ್ಲ ಕೈಯಲ್ಲಿ ಹದೋಗತಿ ಆ ಸಾರಥಿ ದೇವಾದಿ ದೇವನಾದ ವಿಷ್ಣುವಿನಿಂದ ಆಗದ ಕಾರ್ಯವನ್ನು ನಾನು ಮಾಡಿ ಬಂದಿರುವೆನಲ್ಲ ನಾನಿಲ್ಲದೆ ಆ ವಿಷ್ಣುವ ದಾರನ್ನು ಜಯಿಸಿಲ್ಲ, ಮುಂದಾದರೂ ಜಯಿಸಲು ಸಾಧ್ಯವಿಲ್ಲ. ಹೌದು ದೇವ, ವಿಷ್ಣು ನಾರದ ಆ ಸಾರಥಿಯೇ ಆದ್ದರಿಂದಲೇ ನನ್ನಿಂದಲೇ ಆ ವಿಷ್ಣುವ ಲೋಕಮಾನ್ಯನಾಗಿರುವನೆಂದ ಬಳಿಕ ವಿಷ್ಣುವಿಗಿಂತ ನಾನೇ ಅಧಿಕ ಬಲಶಾಲಿ ಎಂಬ ವೈಕುಂಠಕ್ಕೆ ಮತ್ತೆ ರಥ ಮುಂದಿಡುವಂತ ನಾನು ಸಾರಥಿಯೇ ಅತಿ ಜಾಗ್ರತೆ ಅದೇ ಪ್ರಕಾರವಾದರೆ ಓ ಶ್ರೀಮನ್ನಾರಾಯಣ, ಆ ದುಷ್ಟರಾದ ಶಕ್ತಿ ಸೂದನ ಪ್ರಸೂದರನ್ನು ಸಂಹರಿಸಿದೆ. ಓ ಲಕ್ಷ್ಮೀರಮಣ, ನಿನ್ನಿಂದಾಗದ ಕಾರ್ಯವನ್ನು ಮಾಡಿ ನಾನು ಜಯ ಪಡೆದು ಬಂದಿರುವನು ನಿನ್ನ ಆಯುಧವಾದ ಈ ಸುದರ್ಶನ. ಓ ಲಕ್ಷ್ಮೀರಮಣ, ಎನ್ನು ನಮ್ಮ ವೈಕುಂಠಕ್ಕೆ ಯಾವ ತೊಂದರೆಯೂ ಇಲ್ಲ. ನೀನು ಲಕ್ಷ್ಮೀ ದೇವಿಯೊಂದಿಗೆ ಸುಖದಿಂದ ಕಾಲಮಂ ಕಳೆಯುತ್ತ ಜಗತ್ಪಾಲನೆ ಮಾಡಿ ಭಕ್ತರಂ ಕಾಪಾಡು ದೇವ. ನೀನು ಬಾಂಧವ. ಅಹೋ ಸುದರ್ಶನ, ಓ ಬ್ರಹ್ಮನಂದನ, ಹೇಳ್ಬೇನೆ ಕೇಳೋ. ಅದೇನು ಸವಿಸ್ತಾರವಾಗಿ ಹೇಳು ಮಾರುತಿಗಳೇ. ಸುದರ್ಶನ ಆ ದುಷ್ಟ ರಕ್ಕಸರ ಉಪಟಳವು ಅಧಿಕವಾಗಿತ್ತು. ಅದನ್ನು ಪರಿಹರಿಸುವುದು ನೀನೊಂದಲ್ಲದೆ ಇನ್ನು ಅನೇಕ ಆಯುಧಗಳನ್ನು ಧರಿಸಿದ ಈ ಬ್ರಹ್ಮಾಂಡ ಉದರದೋಳು ಧರಿಸಿದ ಆ ಮಹಾವಿಷ್ಣುವಿನಿಂದಲೂ ಆಗಲಿಲ್ಲ ಅಲ್ಲವೇ ಸುದರ್ಶನ? ಹೌದು ಬ್ರಹ್ಮನಂದನ. ಎಂಥ ಅಸಾಧ್ಯ ಕಾರ್ಯ ಮಾಡಿ ಜಯ ಪಡೆದು ಬಂದ ನಿನ್ನಂತಹ ಪರಾಕ್ರಮಶಾಲಿಯೇ ಈ ಮೂರು ಲೋಕದಲ್ಲಿ ಇಲ್ಲ ಸುದರ್ಶನ. ಯಾರು ಇಲ್ಲ ನಿನ್ನ ಸರಿಸಮನ. ಹೇ ಮಧುಕೈಟ ಮಥನ, ನಿನ್ನ ನೆಚ್ಚಿನ ಆಯುಧವಾದ ಈ ಸುದರ್ಶನ ನಿನ್ನ ಹಸ್ತದೋಳಿ ಹಿಡಿಯದೆ ಮೌನವಾಗಿರುವ ಕಾರಣವೇನು? ಅಹೋ ದೇವ, ಮೇಲಾಗಿ ಈ ಚಕ್ರ ಆಯುಧವು ನೀನು ಜಯಿಸಲಾರದಂತಹ ಪ್ರಚಂಡ ಧನುಜರನ್ನು ಸಂಹರಿಸಿ ಬಂದಿರುವುದು. ಇಂಥ ಬಲವಾದ ಆಯುಧದ ಸಹಾಯ ನಿನಗೆ ಬೇಕಿಲ್ಲವೇ?
ಮುಂದೆ ಇಂತಹ ಸಂದರ್ಭ ಒದಗಿ ಬಂದಾಗ ನಿನಗೆ ಸಹಾಯ ಮಾಡುವವರು ಯಾರು? ಆದ ಕಾರಣ ಈ ಧೀರ ಸುದರ್ಶನ್ ನಿನ್ನ ಹಸ್ತದೊಳು ಸ್ವೀಕರಿಸು ನಾರಾಯಣ, ಅಧಿಕ ಫಲ ಧುರೀಣ. ಓ ದೇವಾದಿದೇವ ಓ ದೇವಾದಿದೇವ, ಏನಿದ್ದರೂ ಎನ್ನ ಅಪರಾಧವನ್ನು ಮನ್ನಿಸು. ನಿಮ್ಮ ಅಪ್ಪಣೆಯಂತೆ ಆ ಲೋಕಕಂಟಕರಾದ ಶಕ್ತಿ ಸೂದನ ಪ್ರಸೂದರನ್ನು ಸಂಹರಿಸಿ ಬರುವಾಗ ಮಾತ್ರ ಹರಿತಾದರೂ ಅಥವಾ ಮರೆತಾದರೂ ನೀನು ಮಾಡದ ಕಾರ್ಯವನ್ನು ನಾನು ಮಾಡಿ ಬಂದಿರುವೆನೆಂದು ರೋಷದಿಂದ ನುಡಿದಿರುವುದು ಮಾತ್ರ ನಿಜ. ಓ ನಾರಾಯಣ, ಎಷ್ಟರ ಮಾತಿಗೆ ಎನ್ನ ಮೇಲೆ ಬೇಸರವಾಗಬೇಡ. ರೇಣುಕರಾಜ, ಎನ್ನ ಅಪರಾಧವನ್ನು ಮನ್ನಿಸು. ಮೊದಲಿನಂತೆ ಎನ್ನ ಮಾನಸನಾಗಿ ನಿನ್ನ ಬಲಾಸ್ತದೊಳ ಧರಿಸಿ ಮಧುಸೂದನ ಇಚ್ಛೆಯನ್ನ ವಿಜ್ಞಾಪನ. ಹೇ ಶಾರದೆಯನಂದನ ಲಕ್ಷ್ಮೀಪತಿ, ನೀವು ಹೇಳುವ ಮಾತು ನಿಜ. ಆದರೆ ನಾನೆಂಬ ಅಹಂಕಾರ ಮತ್ತರಾದವರಿಗೆ ತಕ್ಕ ಪ್ರಾಯಚಿತ್ತ ಮಾಡುವುದು ಆದಿದೇವನಾದ ಎನ್ನ ಕರ್ತವ್ಯವು. ಎಲ್ಲ ಸುದರ್ಶನ, ಓ ನಾರಾಯಣ, ಈಗ ನಿನಗೆ ನಾನೇ ವಿಷ್ಣುವಿಗಿಂತ ಅಧಿಕನೆಂದು ಹಮ್ಮು ಬಂದಿರುವುದು. ಅಹಂಕಾರ ಮತ್ತರಾದವರಿಗೆ ವೈಕುಂಠದಲ್ಲಿ ಸ್ಥಾನವಿಲ್ಲ. ಎಲ್ಲ ಸುದರ್ಶನ, ನಾರಾಯಣ, ಆದ ಕಾರಣ ನಿನ್ನ ಯೋಗ್ಯತೆ ಬಲಾಫಲಂಗಗಳನ್ನು ತಿಳಿಯುವುದಕ್ಕಾಗಿ ನೀನು ಮಹಿಷ್ಮತಿ ನಗರದಲ್ಲಿ ಕೃತವೀರನ ಮಗನಾಗಿ ಕರ್ತವೀರಾರ್ಜುನನೆಂಬ ಹೆಸರಿನಿಂದ ಪ್ರಸಿದ್ಧನಾಗು. ಎಲ್ಲ ಸುದರ್ಶನ, ನಾರಾಯಣ, ನನಗೆ ಮುಂದಿನ ದಾರಿ ತಿಳಿಸುವರಾರೆಂದು ಚಿಂತಿಸಬೇಡ. ನಾನೇ ದತ್ತಾತ್ರೇಯನೆಂಬ ಋಷಿಯಾಗಿ ಜನಿಸಿ ನಿನಗೆ ಸಕಲ ವಿದ್ಯೆಗಳನ್ನು ದಾರಿ ಎರೆದು ತರುವಾಯಿ ಜಮದಗ್ನಿ ರೇಣಿಕೆಯ ಹೊಟ್ಟೆಯಲ್ಲಿ ಗರ್ಭದಲ್ಲಿ ಹುಟ್ಟಿ ಪರಶುರಾಮನೆಂದು ಹೆಸರು ಪಡೆಯುವೆ. ಆಗ ನನಗೂ ನಿನಗೂ ಯುದ್ಧ ನಡೆಯಲಿ. ನಮ್ಮಿಬ್ಬರಲ್ಲಿ ಹೆಚ್ಚಿನ ಸೂರರು ಯಾರೆಂಬುದು ಈ ಜಗದ ಜನತೆಯೇ ನಿರ್ಧರಿಸಲಿ. ಈಗಲೇ ಎನ್ನ ಕೃಪೆಯಿಂದ ಮಹಿಷ್ಮತಿ ನಗರವನ್ನು ಸೇರು ಸುದರ್ಶನ, ತಡ ಮಾಡದೆ ಹೋಗು ಈ ಕ್ಷಣ. ಓಹೋ ದೇವಾದಿದೇವ, ಸ್ವಲ್ಪ ಅಪರಾಧಕ್ಕೆ ನನಗೆ ಎಂಥ ಶಿಕ್ಷೆ ಕೊಟ್ಟಿರುವೆ. ನನಗಂತೂ ಗರ್ವ ಬಂದಿದ್ದು ನಿಜ. ನಿನ್ನ ಸೇವಕನಾದ ನಾನು ನಿನ್ನ ಕೂಡ ಯುದ್ಧವ ಮಾಡಲೇ ತಂದೆ ಮಕ್ಕಳ ಪಡೆದ ನ್ಯಾಯವೇ. ಅಯ್ಯೋ ಶಿವ ಶಿವ, ನನಗೆ ಎಂಥ ಜ್ಞಾನ ಆವರಿಸಿತು. ವಿಷ್ಣುವಿಗಿಂತ ಅಧಿಕಾರ ಬಲಶಾಲಿ ಎಂಬ ದುಷ್ಟ ನುಡಿಯು ಎನ್ನ ಭಾಗ್ಯ. ಈ ವಿಚಿತ್ರವೇ ನನಗೆ ತಿಳಿಯದಾಯಿತು. ಅವೋ ನಾರಾಯಣ, ಜಗದ ಹಾಗೂ ಹೋಗುಗಳಿಗೆ ನೀನೇ ಕಾರಣ. ಇದನ್ನು ಅರಿತರೂ ಅರಿಯದ ಅಜ್ಞಾನಿಯೂ ನಾನಾದೆ. ಎನ್ನ ತಪ್ಪನ್ನು ಮನ್ನಿಸು. ಈಗ ನಿನ್ನ ಅಣ್ಣೆಯಂತ ತೆರಳಿವೆ. ಎನ್ನಮ್ಮ ಅನುಗ್ರಹಿಸು ಲಕ್ಷ್ಮೀಪತಿ. ಕೇಳು ಎನ್ನ ಹಿತ ವಚನ. ಅದೇನು ಸಂಸ್ಕಾರವಾಗಿ ಲಕ್ಷ್ಮೀಕಾಂತ. ಮದ ಎಂಬುವುದು ಹರಿಷಡ್ವರ್ಗಗಳಲ್ಲಿ 5ನೆಯದು. ಇದಕ್ಕೆ ಹಮ್ಮು ಅಹಂಕಾರ ಎನ್ನುವವರು. ಮನಸ್ಸಿನ ತೇಜಸ್ಸು ಎಂಬುವುದು ನಶಿಸಿ ನಾಶವಾಗುವ ಸಮಯದಲ್ಲಿ ಸರ್ವ ಮನಸ್ಸು ಜೀವಿಗೂ ಬರುವುದು. ಇಂಥ ಗರ್ವ ನಾಶವಾಗದಿದ್ದರೆ ಮುಂದೆ ಮಧೋನ್ಮತ್ತನಾದ ನಿನ್ನಿಂದ ಯಾವ ಕಾರ್ಯವೂ ಆಗಲಾರದು. ಎಲ್ಲ ಸುದರ್ಶನ, ನಾರಾಯಣ, ಆದ ಕಾರಣ ಮಧೋನ್ಮತ್ತನಾಗಿ ಮಹಿಷ್ಮತಿಯಲ್ಲಿ ಜನಿಸಿದ ನಿನ್ನ ಸಂಹಾರ ಮಾಡಿ ನಿನಗುಂಟಾದ ಗರ್ವವನ್ನು ಅಳಿಸಿ ಎನ್ನ ಸೇವೆಗೆ ಖಂಡಿತವಾಗಿಯೂ ನಿನ್ನನ್ನು ಧರಿಸುವೆನು. ಸುದರ್ಶನ, ಮಾಡಿದರೂ ಮುಂದಿನ ಆಲೋಚನ. ಇರುವೆ 84 ಲಕ್ಷ ಜೀವರಾಶಿಗಳನ್ನು ಮುಖ್ಯಲ್ಲಿಟ್ಟು ಕಾಪಾಡುತ್ತಿರುವ ಲಕ್ಷ್ಮೀಕಾಂತನೇ ನಿನ್ನಿಂದ ಬಂದಾಗಲೇ ವಿಷ್ಣುವಿನ ಆಜ್ಞೆಯಿಂದ ಲೋಕಕಂಟಕರಾದ ದಕ್ಷ ಸೋದರ ಪ್ರಸೂದನರೆಂಬ ಧನುಜನನ್ನು ಸಮ್ಮತಿಸಿದೆ. ದೇವ, ಅಚ್ಯುತನ ಆಜ್ಞೆಯಂತೆ ಭೂಲೋಕದಲ್ಲಿರುವ ಮಹಿಷ್ಮತಿ ನಗರಕ್ಕೆ ಪ್ರಯಾಣ ಮಾಡುವೆ. ಜಾಗೃತಿಯಿಂದ ರಥವನ್ನು ಬಿಡುವ. ಜಾಗೃತಿಯಿಂದ ಭೂಲೋಕದಲ್ಲಿರುವ ಮಹಿಷ್ಮತಿ ನಗರಕ್ಕೆ ರಥವನ್ನು ಆರಿಸ ಸಾರಥಿ ಅತಿ ಜಾಗೃತಿ. ರೇಣುಕರಾಜ, ರೇಣುಕರಾಜ, ರೇಣುಕರಾಜ,
ರೀತಿ ಮೊದಬಂದಿ ಮಾತನಾಡಿದ ಈ ಸುದರ್ಶನನ್ನು ಕಾರ್ತ್ಯವೀರಾಜನಾಗಿ ಜರೆ ತಂದು ಹೇಳಿದಿ. ಶ್ರೀಮನ್ನಾರಾಯಣನಾದ ನೀನೇ ಪರಶುರಾಮನಾದ ಮೇಲೆ ನಿಮ್ಮಿಬ್ಬರ ಕಲಹ ನೋಡುವ ಸಂದರ್ಭ ಮುಂದೆ ಒದಗಿ ಬರಲಿದೆ. ಆಗಲೇ ಆಗ ಏನು ಜರುಗುಂದು ನೋಡೋಣ ಕಮಲನಯನ. ನಿನ್ನ ಮಹಿಮೆ ತಿಳಿಯುವುದೇ ಕಠಿಣ. ಅಹೋ ದೇವ, ನಾನಿನ್ನು ಹೋಗಿ ಬರುವನು. ನನಗಿನ್ನ ಅಪ್ಪಣೆಯನ್ನು ದಯಪಾಲಿಸು ದೇವ. ದಿವ್ಯ ಪ್ರಭಾವ. ಅಹೋ ನಾರದ, ನಾರಾಯಣ, ನೀನು ಈಗ ಹೋಗಿ ಬಾ. ಮುಂದೆ ನಾನು ಪರಶುರಾಮಾಗಿ ಹುಟ್ಟುವೆ, ಸುದರ್ಶನನು ಕಾರ್ತವೀರಾರ್ಜುನಾಗಿ ಜನಿಸಿ ನಮ್ಮಿಬ್ಬರ ಯುದ್ಧವನ್ನು ನೋಡಿ ಆನಂದ ಪಡುವೆಯಂತೆ. ನಿನಗೆ ಕಲ್ಯಾಣವಾಗಲಿ ನಾರದ, ಆಗ ನೋಡುವೆಯಂತೆ ಎನ್ನ ಲೀಲಾ ವಿನೋದ. ನಾರಾಯಣ, ನಿನ್ನಿಷ್ಟದಂತಾಗಲೇ. ರೇಣುಕ ರಾಜ ಕಮಲ ನಯನ ಕಮಲ ವದನ ಕಮಲ ರಮಣ ನಾರಾಯಣ. ಕಮಲ ರಮಣ ನಾರಾಯಣ. ರೇಣುಕ ರಾಜ ಕಮಲ ನಯನ ದಯವಿಟ್ಟು ಕಮಲ ವದನ. ಸ್ವಲ್ಪ ಜಲ್ದಿ ಪಾತ್ರಧಾರಿಗಳು ಕಳಿಸಿದ್ರ ಮುಂದೆ ಬರ್ತಕ್ಕಂಥ ಪಾತ್ರಗಳು ಈಗ ಇರ್ತದೆ. ಗರುವರಿ ಮದಿಸಿದ ದಾನವರು ಮತವೇರಿ ಮೆರೆಯುತ್ತ ಗರ್ಜಿಸಲು. ಗರುವರಿ ಮದಿಸಿದ ದಾನವರು ಮತವೇರಿ ಮೆರೆಯುತ್ತ ಗರ್ಜಿಸಲು. ಸುರರಾರೆದಿ ಜಯವನು ಗರದಿ ದುರುಳರ ಹರೆದಿ ಜಯವನುಗಳದಿ ಕಾಪಾಡುವ ಕರುಣಾಳು ಕಾಪಾಡುವ ಕರುಣಾಳು ನೀನೆ. ಕಮಲ ನಯನ ಕಮಲ ರಮಣ ನಾರಾಯಣ. ಕಮಲ ನಯನ ಕಮಲ ವದನ ಕಮಲ ವದನ ಕಮಲ ವದನ. ನಾರಾಯಣ ನಾರಾಯಣ ಸೌಕರ್ಯ ಇವರು ನಾರದನ ಪಾತ್ರಕ್ಕೆ 200 ರೂಪಾಯಿ. ಕಡಿಗೆ ಅನ್ನ ಮೊಸರು ಖಾಲಿ ಮಾಡ್ತವ, ಹುಟ್ಟಿ ತುಂಬ ರೊಟ್ಟಿ ತಿಂದು ಮೋಸಿ ನೋಡ್ತವ. ಗಡಿಗೆ ಅನ್ನ ಮೊಸರು ಖಾಲಿ ಮಾಡ್ತವ, ಹುಟ್ಟಿ ತುಂಬ ರೊಟ್ಟಿ ತಿಂದು ಮೋಸಿ ನೋಡ್ತವ. ಮುಂಜಾನಿಂದ ಸಂಜೆ ತನಕ ತಿಂತವ, ಮುಂಜಾನಿಂದ ಸಂಜೆ ತನಕ ತಿಂತವ. ರಾತ್ರಿಯೆಲ್ಲ ನಿದ್ದೆಗೆಡಿಸಿ ಜೀವ ತಿಂತವ, ರಾತ್ರಿಯೆಲ್ಲ ನಿದ್ದೆಗೆಡಿಸಿ ಜೀವ ತಿಂತವ. ನಾ ಎಂತ ಮಾಡಲವ ಸಂಸಾರ, ಬಾಳ ಮಕ್ಕಳಿಂದ ನನಗ ಬ್ಯಾಸರ, ಬಾಳ ಮಕ್ಕಳಿಂದ ನನಗ ಬ್ಯಾಸರ. ಏನಪ್ಪ ಗಣ್ಯ ಕೂಗಲು ಅಡ್ಡ ಬರಬೇಕು. ಮಕ್ಕಳಿಗಾಗಿ ಗಂಡ ದುಡ್ದು ಮೆತ್ತಗಾಗನ, ಬಡ್ಡಿ ಸಾಲ ತೆಗೆದು ಅವ ಗಟ್ಟಿಯಾಗನ. ಮಕ್ಕಳಿಗಾಗಿ ಗಂಡ ದುಡ್ದು ಮೆತ್ತಗಾಗನ, ಬಡ್ಡಿ ಸಾಲ ತೆಗೆದು ಅವ ಗಟ್ಟಿಯಾಗನ. ಅಂದಿ ಅಂಗಡೋ ಬೇಸರಾಗನ, ರಾತ್ರಿ ಅಂಗಡೋ ಬೇಸರಾಗನ. ರಾತ್ರಿಯೆಲ್ಲ ನಿದ್ದೆಗೆಡಿಸಿ ಜೀವ ತಿಂತನ, ರಾತ್ರಿಯೆಲ್ಲ ನಿದ್ದೆಗೆಡಿಸಿ ಜೀವ ತಿಂತನ. ನಾ ಎಂತ ಮಾಡಲವ ಸಂಸಾರ, ಬಾಳ ಮಕ್ಕಳಿಂದ ನನಗ ಬ್ಯಾಸರ, ಬಾಳ ಮಕ್ಕಳಿಂದ ನನಗ ಬ್ಯಾಸರ. ಬರ್ಬೇಕು.
ಬಿಟ್ಟು ಗಲಾಟೆ ಮಾಡಬಾರ್ದು. ಕೈಲಾಸ ಸೇರಿ ಬಂದನ ಕಾಣದಂತೆ ಮಾಯವಾದನ ನಮ್ಮ ಶಿವ ಕೈಲಾಸ ಸೇರಿ ಬಂದನ ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಕೈಯ ಕೊಟ್ಟು ಓಡಿ ಹೋದನ ಕಾಣದಂತೆ ಶಿವ ಕಾಣದಂತೆ ಮಾಯವಾದನ ನಮ್ಮ ಶಿವ ಕೈಲಾಸ ಸೇರಿ ಬಂದನ ಎಲ್ಲಿಗೊಂದು ಅಂದ ಕೊಟ್ಟನೋ ನಮ್ಮ ಶಿವ ಗಂಡಿನಲ್ಲಿ ಆಸೆ ಇಟ್ಟನ ಎಲ್ಲಿಗೊಂದು ಅಂದ ಕೊಟ್ಟನೋ ನಮ್ಮ ಶಿವ ಗಂಡಿನಲ್ಲಿ ಆಸೆ ಇಟ್ಟನ ಹೆಣ್ಣು ಗಂಡು ಕೂಡಿಕೊಂಡು ಯುದ್ಧವನ್ನು ಮಾಡುವಾಗ ಕಾಣದಂತೆ ಶಿವ ಕಾಣದಂತೆ ಕಾಣದಂತೆ ಮಾಯವಾದನೋ ನಮ್ಮ ಶಿವ ಕೈಲಾಸ ಸೇರಿಕೊಂಡನೋ ಸರಾ ಸೈಲಾನ್ಸ್ ಬಂದವರಂ ದಾರಂದು ಗೆಳೆದರು ರಾಜ ರವಿಗಡಿ ಬೇಗ ಆಹೋರ್ ಹೇಮ ಕಾವುದಾರಂದು ಗೆಳಲೆ ದೇವಾ ದೇವಾ ಅಂಗ ವಂಗ ಖಡ್ಗ, ಮಂಗ, ಮೊದಲಾದ ಹೆಚ್ಚರಾಚರಿಯರಿಗೆ ಭಯಕ್ರಸ್ಥರಾಗಿ ಕಡೆಗಡೆಗಳಿಗೆ ನನ್ನ ಸನ್ನಿಧಾನಕ್ಕೆ ದೇವಾ ಬಾಬು ಬಾಬರು ಇಂಥ ಛತ್ತೀಕರಣ ರಂಗದ ನೂರ ವೀರಾದಿ ವೀರ ಭೀಕರತರ ಗಂಭೀರ ಬಾಬು ಭಯಂಕರ ಮುಂಭಾಗದ ಕಂಕರನಾಗಿ ಮಾತನಾಡಿದ ನೀರು ದಾರ್ಭಟನೆ ಅಹೋ ದೇವ ನಾಪುತ್ತಾರೆಂದರೆ ವಕೀಲರು ಹಾಕುವುದು ಕೋಟು ಅಡಿಕೆ ಮರ ಬೆಳೆಯುವುದು ಬರು ನೀಟು ಪೊಲೀಸರು ಹಾಕುವುದು ಕಾಲಿಗೆ ಬೂಟು ಅದೇ ಪೊಲೀಸರು ತಪ್ಪು ಮಾಡಿದವರಿಗೆ ಕೊಡುವುದು ಏಟು ಇಂಥ ಮಾತುಗಳನ್ನು ಹೇಳುವುದು ಈ ಸಾರಥಿ ಹೇಳಬೇಕಂತಾರೆ ದೇವ ಹೇಳಬೇಕು ತಮ್ಮ ನಾವಾಗಿದ್ದವ ದೇವ ಚೆತ್ತವೊಮ್ಮೆ ಚೆತ್ತಲ ಬದಲಾಯಿಸದಂತ ಗಮನವಿಟ್ಟುಕೊಂಡು ಆಗಲಿ ದೇವ ಸಾರಥಿ ದೇವ ಚಟ ಎನ್ನಯ ಪಟುದರ ವೀರ ಬಬ್ಬೆಯ ಆರ್ಭಟಕ್ಕೆ ಮತ್ತು ಸೂಸು ನಾಳನಂಬರುವ ಕೋಪವೇಶಕ್ಕೆ ಅಡ್ಡತೆ ಕುಲಗಿರಿ ಪರ್ವತ
ಇಂತಹ ಇದು ಅಲ್ಲದ ಗುಡುಗು ಸಿಡಿಲಿನಂತಿರುವ ಎನ್ನ ಭೀಕರ ಜಪ್ತಕರ್ತರಿಗೆ ಇಂಥ ಮಹಾತ್ಮೀಕರ ವೀರಾದಿ ವೀರ ಮಹಾಸಂಪತ್ತಿನ ಮೆರೆಯುವ ಕಾಶ್ಮೀರ ನಗರವನ್ನು ಪರಿಪಾಲಿಸುವ ವೀರಾದಿ ವೀರ ದೇಳಿಕ ಮಹಾರಾಜನಿಂದ ಅಡಿಗಡಿಗೆ ತಡ ಮಾಡದೆ ಧೈರ್ಯ ಮಾಡಿಸಲು ಸಾಧ್ಯ ವೀರಾದಿ ವೀರ ರೇಣುಕ ಮಹಾರಾಜರಾದರೆ ಎಂದು ಈ ಸಭಾಪತ್ರಾಸನಕ್ಕೆ ಬಂದ ಕಾರ್ಯಾರ್ಥವೇನು ಹೇಮ ದಿವ್ಯ ಪ್ರಭಾವ ಸಾರಥಿ ದೇವ ಈ ಸುಂದರ ಸಭಾ ಮಧ್ಯಕ್ಕೆ ಬಂದಿರುವ ಕಾರಣವೇನೆಂದು ಕೇಳಿದೆಯಾ? ಹೌದು ದೇವ. ಎನ್ನ ಮಂತ್ರಿ ಸಾಮರ್ಥ್ಯದಿಂದ ನಮ್ಮ ರಾಜ್ಯವನ್ನು ಸಮಾಚಾರವನ್ನು ತಿಳಿದುಕೊಳ್ಳುವ ಕಾರಣ ತಿಳಿದು ಭೂಪತಿ ಮುಂದೇನು ಸಂಗತಿ ಸಾರಥಿ ದೇವ ಬೇಗನೆ ನಮ್ಮ ಹರಮಂದಿರಕ್ಕೆ ಹೋಗಿ ಸರಿಗಳಿದಿರುವಳಿನ ಸಂಗೀತ ನರ್ತಲ್ ತನ್ಮೇಲೆನ್ನಿಸಿದೆ ದೇವಿಯನ್ನು ತಪ್ಪಿಸಿದಂತಾಗಲಿ ಭೂಪತಿ. ಹಾಗೂ ಪೊಲೀಸ್ ಸಿಬ್ಬಂದಿಯವರು ಸಹ ವೇದಿಕೆ ಮೇಲೆ ಆಗಮಿಸಬೇಕಾಗಿ ವಿನಂತಿ. ಊರಿನ ಅತಿಥಿಗಳಿಗೆ ಹಾಗೂ ಊರಿನ ಒಂದು ಮುಖಂಡರಿಗೆ ಎಲ್ಲ ಒಂದು ವ್ಯಕ್ತಿಗಳಿಗೆ ಹೂಗುಚ್ಛ ನೀಡುವುದರ ಮೂಲಕ ಎಲ್ಲರಿಗೂ ಒಂದು ಸ್ವಾಗತವನ್ನು ಕೋರೋಣ. ಎಲ್ಲ ಗಣ್ಯ ವೇದಿಕೆ ಮೇಲೆ ಆಗಮಿಸಿದಂತೆ ಎಲ್ಲ ಒಂದು ಗಣ್ಯ ವ್ಯಕ್ತಿಗಳಿಗೆ ಅಭಿನಂದನೆಗಳು.